ಇವತ್ತಿಗೇನು ಬಂಗಾಳ ಕೊಲ್ಲಿ ವಾಯುಭಾರ ಸ್ವಲ್ಪ ಕುಸಿತದಿಂದ ನಮಗೆಲ್ಲ ಸರ್ಕಾರದಿಂದ ಆದೇಶ ಬಂದಿದೆ ಏನಂತ ಹೇಳ್ಕೊಂಡು ನಮ್ಮ ಬೋಟ್ಗಳು ಸ್ವಲ್ಪ ವಾತಾವರಣ ಹೊರಗಡೆ ಸ್ವಲ್ಪ ಕಲುಷಿತ ವಾತಾವರಣ ಆಗಿದೆ. ಅದ್ರ ಸಲುವಾಗಿ ಬೋಟ್ಗಳೆಲ್ಲ ದಡ ಬಂದ್ಕೊಂಡು ಸೇರಿದೆ. ಸರ್ಕಾರ ಸ್ವಲ್ಪ ಮೆಸೇಜ್ ಹಾಕಿದ್ದಾರೆ, ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಮತ್ತು ಬೋಟ್ಗಳೆಲ್ಲ ದಡ ಬರಬೇಕು ಅಂತ ಹೇಳ್ಕೊಂಡು ಏನೋ ದೇವ್ರ ದಯದಿಂದ ಏನೋ 1.5 ತಿಂಗಳು ಫಿಶಿಂಗ್ ಆಗ್ತಾಯಿದೆ ಅಂತ ಒಂದು ಕಾದು ಕೂತ್ಕೊಂಡಿದ್ರು. ಒಂದು ಸ್ವಲ್ಪ ಮಟ್ಟಿಗೆ ಫಿಶಿಂಗ್ ಆಗಿತ್ತು. ಅದೇ ಪ್ರಕಾರ ಈಗ ವಾಯುಭಾರ ಕುಸಿತದಿಂದ ಬೋಟ್ಗಳೆಲ್ಲ ದಡಕ್ಕೆ ಬರ್ತಾ ಉಂಟು. ಮತ್ತು ಅದೇ ರೀತಿ ಸರ್ಕಾರ ಆದೇಶ ಪ್ರಕಾರ ಜೂನ್ 1ರಿಂದ ಜುಲೈ 31ರೊಳಗೆ ನಾವು ನಿರ್ಬಂಧ ಉಂಟು ಬೋಟ್ ಹೊರಗೋಗಲಿಕ್ಕೆ. ಅದು ಸರ್ಕಾರ ಆದೇಶ ನಾವು ಬೋಟ್ಗಳನ್ನು ಬಂದ್ ಮಾಡಿ ಅದೇ ರೀತಿ ಬಲೆ ಮೇಂಟೆನೆನ್ಸು ಮತ್ತು ಅದೇ ಇಂಜಿನ್ ಮೇಂಟೆನೆನ್ಸ್ ಎಲ್ಲ ಮಾಡಬೇಕು, ಬೋಟ್ ಮೇಂಟೆನೆನ್ಸ್ ಮಾಡಬೇಕು ಅಂತ 2 ತಿಂಗಳ ತನಕ ಬಂದ್ ಮಾಡ್ತಾ ಇದ್ದೇವೆ. ಮತ್ತು ಆಗಸ್ಟ್ 1ನೇ ತಾರೀಕಿಂದ ಮತ್ತು ಸರ್ಕಾರ ಆದೇಶ ಪ್ರಕಾರ ಮೀನು ಹಿಡಿಯಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಆಗಸ್ಟ್ 1ಕ್ಕೆ 2023-2024 ಆಗಸ್ಟ್ 1ಕ್ಕೆ ಶುರು ಮಾಡಿದ್ರಲ್ಲ, 15 ದಿವಸ ಮಾತ್ರ ಫಿಶಿಂಗನ್ನು ಚಾಲೂ ಮಾಡಿದ್ದೇವೆ. ಅದರ ನಂತರ ಏಪ್ರಿಲ್ ಮೇಗೆ ಶುರು ಮಾಡಿದ್ದೇವೆ. ಏಪ್ರಿಲ್ ಮೇಗೆ ಅಂದರೆ ಆ ಟೈಮಲ್ಲಿ ಫಿಶಿಂಗ್ ಏನಿಲ್ಲದೆ ನಾವು ಬೋಟೆಲ್ಲ ಲಂಗೂರು ಹಾಕಿಟ್ಟಿದ್ವಿ. ಏಪ್ರಿಲ್ಗೆ ಶುರು ಆಗಿತ್ತು. ಈಗ 15ರಿಂದ 40 ದಿವಸ ಫಿಶಿಂಗ್ ಮಾಡಿದ್ದಾರೆ. ಮತ್ತು ಈಗ ಜಿಲ್ಲಾಡಳಿತ ಹೇಳ್ತಾ ಇದ್ದಾರೆ ಮಾನ್ಸೂನ್ ಇದೆ ಅಂತೇಳಿ 22ರಿಂದ 25 ತನಕ. ಮಾನ್ಸೂನ್ ಪ್ರಕಾರ ನಮಗೆ ಅದು 3 ದಿವಸ ಅವರು ಟೈಮಿಂಗ್ ಕೊಟ್ಟರು. 3 ದಿವಸದಲ್ಲಿ ಸಮುದ್ರ ಶಾಂತವಾಗೋಲ್ಲ. ಮಿನಿಮಮ್ ಅಂದರೆ 7 ದಿವಸ ಬೇಕು, 7ರಿಂದ 8 ದಿವಸ ಬೇಕೇ ಬೇಕು. 7 ದಿವಸ 8 ದಿವಸ ಅಂದರೆ ಇಲ್ಲಿಂದ 31 ಡೇಟ್ ಮುಗೀತದೆ. 31 ನಾವು ಈಗ ಲಂಗೂರು ಹಾಕಿ ಏನು ಜನರು ದುಡಿಲಿಕ್ಕೆ ಬಂದಿರೋದಲ್ಲ, ಜನರು ಅವ್ರಿಗೇನು ಸಂಪಾದನೆ ಏನು ಬರ್ತಾ ಇದೆಯಲ್ಲ ಅವರಿಗೆಲ್ಲ ಕೊಟ್ಟು ಕಳಿಸೋದೆ, ಊಟ ಕೊಟ್ಟು ಈ ಅವ್ರಿಗೇನು ಪಗಾರ ಮುಟ್ಟಲ್ಲ. ಹೊರ ರಾಜ್ಯದಿಂದ ಯಾರು ಬರ್ತಾರೆ? ಹೊರ ರಾಜ್ಯದಿಂದ ಈಗ ದೊಡ್ಡ ಬೋಟಿಗೆ ಕೊಪ್ಪಳ, ಜಾರ್ಖಂಡ, ಒರಿಸ್ಸಾ. ಈಗ ನಮ್ಮದು ಟ್ರಾಲರ್ ಬೋಟಿಗೆ ಅಂದರೆ ಈ ಅಗನಾಕ್ನಿ, ಕುಮಟಾ, ಹೊನ್ನಾವರ ಈ ಸೈಡಿಂದ ಬರ್ತಾ ಇದ್ದಾರೆ. ಅಂದ್ರೆ ಆ ಸೈಡ್ನವ್ರಿಗೆ ಈ ಬೋಟ್ ಸೆಟ್ ಆಗೋಲ್ಲ. ಅಲ್ಲಿಂದ 40ರಿಂದ 45 ಜನ, ನಮ್ಮದು 7ರಿಂದ 6ರಿಂದ 7 ಜನ ಇಷ್ಟೇ. ಮತ್ತೇನಂದರೆ ಈಗ ಸಾಲ ಸೂಲು ಮಾಡ್ತೇವಲ್ಲ. ಈಗ ಮತ್ತೆ ಏನಂತಾರೆ, ಈಗ ಮಾನ್ಸೂನ್ ಹೇಳ್ತಾರೆ ಜಿಲ್ಲಾಡಳಿತದಿಂದ ಮಳೆ ಬಂದರೆ ಒಳ್ಳೆ ಸಂಪಾದನೆ ಆಗ್ತಾ ಹೇಳ್ತಾರೆ. ಫಿಶಿಂಗ್ ಜೋರ ಅದೇನಿಲ್ಲ, ಅದು ಲೆಕ್ಕಕ್ಕೆ ಇಲ್ಲ. ಮಾನ್ಸೂನ್ ಆಗದೇ ಇರಲಿ, ಅದು ಮೊಟ್ಟೆ ಬಿಡುವ ಟೈಮೆಲ್ಲ ಫಿಶಿಂಗ್ ಆಗೇ ಆಗ್ತದೆ. ಒಂದು ಅದೃಶ್ಯದ ಆಟ. ನಮ್ಮದು ಗ್ಯಾಮ್ಲಿಂಗ್ ಹೆಂಗಿರುತ್ತೆ ಇಶ್ಬಿಟ್ ಆಟ, ಅದ್ರ ಥರ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಎಲ್ಲರೂ ಬೇಕಾದ್ರೆ. ನಾವಂದ್ರೆ ಮತ್ತೆ ಆಸೆದಲ್ಲೇ ಇರೋದು. ಮೀನುಗಾರರಿಂದ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಸೆದಲ್ಲೇ ಇರ್ತದೆ. ನಾಳೆ ಸಿಗುದು ಸಿಕ್ಕಿದ್ರೆ ಶಿವ ಎಲ್ಲರಿಗೂ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.